ಯಾಕೆ ಕೂಡ ಏನು ಹೇಳಲಿಲ್ಲ ಅಮ್ಮ. ಏನ್ ನಡೀತಮ್ಮ ಅಲೇಖ್ಯ? ಮೊದಲು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಮ್ಮನ್ ಬದುಕಿಸ್ಕೋಬೇಕು. ಅಮ್ಮ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದ್ರಾ? ಮಾಡಿದ್ವಿ ಅಮ್ಮ. ಸ್ವಲ್ಪ ದೂರ ಇದ್ದೀವಿ, ಬರ್ತೀವಿ ಅಂತ ಹೇಳಿದ್ರಮ್ಮ. ಬಾವಾ, ಆಂಬ್ಯುಲೆನ್ಸ್ಗೋಸ್ಕರ ಕಾಯ್ತಾ ಇದ್ರೆ ರುದ್ರಾಣಿ ಅವರ ಪ್ರಾಣಕ್ಕೆ ಅಪಾಯ. ನಮ್ ಕಾರಲ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಬಾ, ಬೇಗ ಹೋಗೋಣ. ಬನ್ನಿ ಅತ್ತೆ, ನೀವೆಲ್ಲ ಯಾಕೆ? ಪರವಾಗಿಲ್ಲ ಬಿಡಮ್ಮ, ನಾವು ಬರ್ತೀವಿ. ಎಲ್ರೂ ಹೋದ್ರೆ ಮಾಡೋದೇನಿದೆಪ್ಪ? ಹೌದು ಮಾವ, ಅವನಿ ಶ್ರೀಕರ್ ಕರ್ಕೊಂಡು ಹೋಗ್ತಾರ ಬಿಡಿ. ನಾವು ನಮ್ಮನೆಗೆ ಹೋಗೋಣ. ಏನಾದ್ರೂ ಅವಶ್ಯಕತೆ ಬಿದ್ರೆ ನಾವು ಫೋನ್ ಮಾಡ್ತೀವಿ. ಬಾವಾ, ನಡಿ ಹೋಗೋಣ. ಸ್ವಲ್ಪ ಹೆಲ್ಪ್ ಮಾಡಿ. ಬನ್ನಿ ಬನ್ನಿ, ಎತ್ಕೊಳ್ಳಿ. ಹುಷಾರು. ಶೇಖರ್ಗೇನೋ ಆಗೋಯ್ತು ಅಂತ ಆತಂಕದಲ್ಲಿ ಭಯದಲ್ಲಿ ಬಂದೆ. ಆದ್ರೆ ರುದ್ರಾಣಿಗೆ ಹೀಗಾಯ್ತಲ್ಲ. ಗನ್ ಹಿಡ್ಕೊಂಡು ಬೇಟೆಗೆ ಹೊರಟಿರ್ತಾಳೆ. ಆ ಬೇಟೆನಲ್ಲಿ ಯಾರ್ ಬಲಿ ಆಗ್ಬೇಕಿತ್ತೋ ಏನೋ, ರುದ್ರಾಣಿನೇ ಬಲಿಯಾಗಿ ಹೋದ್ಲು. ಪಾಪ, ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ಅವ್ರು ಬದುಕ್ತಾರೆ ಅಂತ ನಂಗಂತೂ ಅನ್ನಿಸ್ತಿಲ್ಲ. ಹಾಗನ್ಬೇಡ ಕೃಷ್ಣ. ಸಿಚುವೇಶನ್ ನೋಡಿದ್ರೆ ಹಾಗೇ ಇದೆ ಅಮ್ಮ. ಮಗಳು ತನ್ನ ಮಾತು ಕೇಳ್ದೇನೆ ಎದುರು ಮಾತಾಡಿದ್ಲು ಅಂತ ಆತ್ಮಹತ್ಯೆ ಏನಾದ್ರೂ ಮಾಡ್ಕೊಂಡ್ರಾ? ರುದ್ರಾಣಿ ಅವರು ಭಯ ಪಡಿಸ್ತಾರೆ, ಆದ್ರೆ ಭಯ ಪಡೋದಿಲ್ಲ. ಬೇಟೆ ಆಡ್ತಾರೆ ಹೊರತು ಓಡೋಗೋದಿಲ್ಲ. ಸಾಯಿಸೋಷ್ಟು ಸಾಹಸ ಮಾಡ್ತಾರೆ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋ ಹೆಣ್ಣಲ್ಲ. ಹೌದ್ರಿ, ಅವ್ರು ನಮ್ಮೂರಿಗೆ ರಾಣಿ ಇದ್ದಾಗೆ. ಏನೋ ನಡೆದಿದೆ. ದೇವ್ರೆ, ರುದ್ರಾಣಿನ ಕಾಪಾಡು. ಇವಾಗ ನಾವು ಹೊರಡಣ್ವಾ? ಹಾ ವೇದ, ನಡಿ. ರುದ್ರಾಣಿ ಅವರು ಈ ತರ ಎಲ್ಲ ಮಾಡೋರಲ್ವಲ್ಲ. ಆಯ್ತು ನೋಡಿ. ಏನಾಯ್ತು? ಮಿಸ್ ಆಗಿ ಗನ್ ಫೈರ್ ಆಯ್ತು. ಬುಲೆಟ್ ಅಮ್ಮನಿಗೆ ತಾಗಿದೆ. ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಯ್ತು ಡಾಕ್ಟರ್. ಬ್ಲಡ್ ತುಂಬಾ ಹೋಗಿರೋ ಹಾಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ. ಹೊರಗೆ ಬರ್ತಾರೆ. ದೇವಸ್ಥಾನದಲ್ಲಿ ಕೋತಿಗಳು ಓಡಾಡೋ ಹಾಗೆ ಓಡಾಡ್ತಾ ಇದೆಯಲ್ಲ ಬಾಬಾ. ನಾನು ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟಾಗಿಂದ ಗಮನಿಸ್ತಾ ಇದ್ದೀನಿ. ಅಣ್ಣನ್ ಅರ್ಧ ಜೀವನ ಈ ಮನೇಲಿ ಹೀಗೆ ವಾಕಿಂಗ್ ಮಾಡೋದ್ರಲ್ಲೇ ಸರಿ ಹೋಗ್ತದೆ. ನಿಂತ್ಕೊಳ್ಳಯ್ಯ. ಏನೇ ನಿನ್ ಪ್ರಾಬ್ಲಮ್ಮು? ಮೊದಲು ನಿನ್ ಪ್ರಾಬ್ಲಮ್ ಏನ್ ಹೇಳು. ಅಲ್ಲಿ ಸಿರಿಪುರದಲ್ಲಿ ಏನ್ ನಡೆಯಿತೋ ಅಂತ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ಕೃಷ್ಣನ್ಗೆ ಫೋನ್ ಮಾಡಿ ವಿಷಯ ಕೇಳೋಣ ಅನ್ಕೊಂಡ್ರೆ ಫೋನೇ ಕನೆಕ್ಟ್ ಆಗ್ತಿಲ್ಲ. ಅದೇ ನನ್ನ ಪ್ರಾಬ್ಲಮ್ಮು. ಆಗ ಹೋಗಿರುತ್ತೆ. ಏನದು? ಶ್ರೀಕರ್ ಅಲೇಖ್ಯ ಮದುವೆ ಆಗೋಗಿರುತ್ತೆ.
ಆಗಿರಲ್ಲ, ಖಂಡಿತವಾಗ್ಲೂ ಆಗಿರಲ್ಲ. ಶ್ರೀಕರ್ಗೂ ಇನ್ನೊಂದು ಹೆಣ್ಣಿಗೂ ಯಾವುದೇ ಪರಿಸ್ಥಿತಿಲೂ ಅವನಿ ಮದುವೆ ಮಾಡಿರಲ್ಲ. ಅವನಿ ಅತ್ತೆಯಾಗಿರೋ ವೇದವತಿಯವರು, ಅವನಿ ಮಾವ ಆಗಿರೋ ಪ್ರಸಾದ್ ರಾವ್ ಅವರು ಮದುವೆ ನಡಿಬಾರ್ದು ಅಂತ ಕೇಳ್ಕೊಂಡಿರೋದಕ್ಕೆ ಮದುವೆ ನಡೆದಿರಲ್ಲ. ಅವನಿ ಅಕ್ಕನ ಸ್ಥಾನದಲ್ಲಿರೋ ನಿಹಾರಿಕಾ, ಅವನಿ ಭಾವ ಆಗಿರೋ ಕೃಷ್ಣನ್ ಕೈಯಲ್ಲಿ ಮದುವೆನ ತಡೆಯೋದಿಕ್ಕೆ ಆಗಿರಲ್ಲ. ಅವನಿಗೆ ಕೊನೆ ನಿಮಿಷದಲ್ಲಿ ಕಾಲ ಕೂಡಿ ಬರುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಸಾಕ್ ನಿಲ್ಸು. ಬಂಧುತ್ವನ ಹೇಳ್ತಾ ಮಾತಿಗೆ ಮುಂಚೆ ಒಂದವನಿ, ಮಾತಿನ ಕೊನೆಲ್ ಒಂದವನಿ ಸೇರಿಸಿ ಮಾತಾಡ್ಬೇಡ. ಸರಿಯಾಗಿ ಹೊಟ್ಟೆ ಉರಿತಾ? ಇಲ್ಲಿ ನೋಡು, ಉರಿಯಲ್ವ ಮತ್ತೆ? ಯಾವ ಹೆಸರನ್ನ ಕೇಳಬಾರ್ದು ಅನ್ಕೋತೀವೋ ಆ ಹೆಸರನ್ನ ಪದೇ ಪದೇ ಕೇಳ್ತಾ ಇದ್ರೆ ಯಾರಿಗಾದ್ರೂ ಉರಿಯುತ್ತೆ. ಈ ಸರಿ ಮದ್ವೆ ನಿಂತೋಯ್ತು ಅಂದ್ರೆ ಮಾತ್ರ ಅಲೈಕ್ಯನ್ ಜೊತೆ ಶ್ರೀಕರ್ ಮದ್ವೆ ಈ ಜನ್ಮದಲ್ಲಿ ನಡೆಯಲ್ಲ. ಅಲ್ಲೋಡಿ, ಕೃಷ್ಣ ಬರ್ತಾ ಇದ್ದಾನೆ. ಏನ್ ನಡೀತು ಅಂತ ಕೇಳಿ ತಿಳ್ಕೊಳ್ಳೋಣ. ಮದ್ವೆ ಸೀನ್ ಏನಾಯ್ತು ಕೃಷ್ಣ? ಮದ್ವೆ ಆಗೋಯ್ತಾ ನಿಹಾರಿಕಾ? ನಮ್ ಹೀರೋಯಿನ್ ಅವನಿ, ಹೀರೋ ಶ್ರೀಕರ್ ಎಲ್ಲಿ? ಕೇಳಿದ್ರು ಮಾತಾಡ್ತಿಲ್ವಲ್ಲ, ಯಾಕೆ? ಇಬ್ರು ಮುಖಾನು ಸುಟ್ಟೋಗಿರೋ ಮಸಾಲೆ ದೋಸೆ ಆಗಿದೆ ಅಂದ್ರೆ ಸಮಥಿಂಗ್ ಈಸ್ ರಾಂಗ್. ಹೌದು ಬಾಬಾ, ಇಬ್ರು ಮುಖನೂ ಆನಂದದಲ್ಲಿ ಬೆಳಗ್ಬೇಕೆ ಹೊರತು ಅಳುಮುಂಚಿ ಮುಖ ಇಟ್ಕೊಂಡಿದ್ದಾರೆ ಅಂತಂದ್ರೆ ಏನೋ ನಡಿಬಾರ್ದೆ ನಡೆದಿದೆ ಅಂತ ಅರ್ಥ. ಹೌದು ಅಣ್ಣ, ಸೀನು ರಿವರ್ಸ್ ಆಗ್ಬಿಡ್ತು. ಅಂದ್ರೆ ಮದ್ವೆ ನಿಂತು ಹೋಯ್ತು. ಮದ್ವೆ ನಿಂತೋಯ್ತಾ? ಹೌದಕ್ಕ. ನೀವೆಲ್ಲರೂ ಅನ್ಕೊಂಡ ಹಾಗೆ ಮದ್ವೆ ನಡೆದಿಲ್ಲ. ಕೊನೆ ನಿಮಿಷದಲ್ಲಿ ಅಮ್ಮನವರು ಅನುಗ್ರಹಿಸಿ ಅವನಿ ಮಾಂಗಲ್ಯನ ಕಾಪಾಡಿದ್ರು. ಹೇಗ್ ನಿಲ್ತು? ರುದ್ರಾಣಿ ಹೇಗ್ ಒಪ್ಕೊಂಡ್ಲು? ಅಲೈಕೆ ಹೇಗ್ ತಡ್ಕೊಂಡ್ಲು? ಅಷ್ಟಕ್ಕೂ ಹೀಗ್ ನಡಿಬಾರ್ದಲ್ವಾ? ಒಂದು ಕೆಟ್ಟ ಕಾರ್ಯ ಮಾಡೋದಿಕ್ಕೆ ರುದ್ರಾಣಿ ದೇವಸ್ಥಾನನ ವೇದಿಕೆ ಮಾಡ್ಕೊಂಡಿದ್ಲು. ದೇವ್ರ ಸಾಕ್ಷಿಯಾಗಿ ಅಲೈಕ್ಯ ಅವನಿಗೆ ಅನ್ಯಾಯ ಮಾಡೋಕ್ ಹೊರಟ್ಲು. ಮನುಷ್ಯರು ಪರಿಸ್ಥಿತಿಗೆ ತಲೆ ತಗ್ಸಿ ಕೈಲಾಗದ ಮಾತ್ರಕ್ಕೆ ದೇವ್ರು ಸುಮ್ಮನೆ ಇರುತ್ತಾ? ಪ್ರಕೃತಿ ಸುಮ್ಮನೆ ಇರುತ್ತಾ? ಅಲೈಕ್ಯ ಪಶ್ಚಾತ್ತಾಪ ಪಡೋ ಹಾಗೆ ಮಾಡಿದ್ಲು. ರುದ್ರಾಣಿಗೆ ಶಿಕ್ಷೆ ಆಗೋ ತರ ಮಾಡಿದ್ಲು. ಮಾವನವ್ರೆ, ನೀವು ಹೀಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ನಮ್ಗೇನ್ ಅರ್ಥ ಆಗುತ್ತೆ? ಸ್ವಲ್ಪ ವಿವರವಾಗಿ ಹೇಳಿ. ನಿಮಗ್ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಅಲ್ಲಿ ನಡೆದಿರೋ ಕೆಲವು ಘಟನೆಗಳು ನಿಮಗ್ ಗೊತ್ತಾಗ್ಬೇಕು. ಅಲ್ಲಿ ಏನ್ ನಡೀತು ಅಂದ್ರೆ, ಅಕ್ಕ, ಅಲಕೆಯಲ್ಲಿ ಅಲೇಖ್ಯ ಕಾಣಿಸ್ತಿಲ್ಲ ಕಣೋ. ಕೂತ್ಕೋ. ಬೇಡ ಶ್ರೀಕರ್ ಅವ್ರೆ, ಅವನಿನೇ ಶ್ರೀಕರ್ಗೆ ಸರಿಯಾದ ಹೆಂಡತಿ. ನಾನು ಅಂತ ಸ್ಥಾನಕ್ಕೆ ಅರ್ಹಳಲ್ಲ ಅಂತ ಪ್ರಕೃತಿ ಹೇಳ್ತೊಂದಿದ್ದು ನಿಜ. ಇಷ್ಟೆಲ್ಲ ನಡೀತಾ? ನಡೆಯುತ್ತಮ್ಮ. ಕೆಟ್ಟದ್ರ ಮೇಲೆ ಒಳ್ಳೇದ್ ಗೆದ್ದಾಗ ಹಾಗೇನೆ ಆಗೋದು. ಸಿನಿಮಾ ರೇಂಜಲ್ಲಿ ನಡೆದಿದೆ. ಅವನಿ ಅಲೈಕ್ಯ ಶ್ರೀಕರ್ ಕಥೆ ಹೀಗ್ ತಿರುವ್ ಪಡ್ಕೊಂಡಿದ್ಯಾ? ನಿಮ್ಗೊಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅವನ ವಿಷಯದಲ್ಲಿ ನೀವು ತುಂಬಾ ತಪ್ಪಾಗಿ ವರ್ತಿಸ್ತಾ ಇದ್ದೀರಾ. ಕೆಟ್ಟದ್ ಮಾಡ್ಬೇಕು ಅಂತ ನೋಡ್ತಿದ್ದೀರಾ. ಇನ್ನೊಂದ್ಸಲ ಹೀಗ್ ಮಾಡಿದ್ರಿ ಅಂದ್ರೆ ಮಾತ್ರ ಮರ್ಯಾದೆ ಇರೋದಿಲ್ಲ. ನನ್ನ ಹೆಂಡತಿ ಜಾತಕಕ್ಕೆ ನಿನ್ ಜಾತಕ ಹೊಂದ್ಕೊಂಡಿದೆ, ಆದ್ರೆ ಬುದ್ಧಿ ಮಾತ್ರ ತುಂಬಾ ವಿಚಿತ್ರವಾಗಿದೆ. ಬದಲಾಯಿಸ್ಕೊಂಡ್ರೆ ಒಳ್ಳೇದು. ಇದೆಲ್ಲ ನಡೆಯೋದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಆ ಸುಜಾತ ಅಲೇಖ್ಯನ ಕಿಡ್ನಾಪ್ ಮಾಡಿದಕ್ಕೆ ಸ್ಟೋರಿ ಪೂರ್ತಿ ಬದಲಾಗಿ ಹೋಯ್ತು.
ಆದರೂ ಅದು ಏನೇ ಆದರೂ ಮದುವೆ ಆಗೇ ಆಗುತ್ತೆ. ಪಟಾಕಿ ತಂದು ದೀಪಾವಳಿ ರೇಂಜಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಕೊನೆಗೆ ಹೀಗಾಗೋಯ್ತು. ನಾನು ಅನುಮಾನಿಸ್ದಾಗೇ ನಡೆದಿದೆ. ಇನ್ನು ಹಾಸ್ಪಿಟಲಿಂದ ಸ್ಕ್ರೀನ್ ಪ್ಲೇ ಹೇಗೆ ಬದಲಾಗುತ್ತೋ. ಅವನಿ, ರುದ್ರಾಣಿಯವರಿಗೆ ಬುಲೆಟ್ ಹೇಗೆ ಬಿದ್ದಿರುತ್ತೆ? ನಂಗೆ ಮಾತ್ರ ಹೇಗೆ ಗೊತ್ತಿರತ್ತೆ ಬಾವ, ನಾನು ನಿನ್ ಜೊತೆಲೇ ಇದ್ದೆ ಅಲ್ವಾ. ಅಲೆಕ್ಯನ್ ಕೇಳೋಣವಾ? ಆಗಿಂದ ಅಳ್ತಾನೇ ಇದ್ದಾಳೆ. ಈ ಸಮಯದಲ್ಲಿ ಕೇಳೋದು ಕರೆಕ್ಟ್ ಅಲ್ಲ. ಮೊದಲು ರುದ್ರಾಣಿ ಅವ್ರ ಪರಿಸ್ಥಿತಿ ಏನು ಅಂತ ಗೊತ್ತಾದ್ರೆ ಆಮೇಲೆ ಎಲ್ಲ ವಿಷಯನೂ ಕೇಳಿ ತಿಳ್ಕೊಬೋದು. ಅವಳನ್ನ ಬೇಡ ಅಂದ್ಲು ಅಂತ ಸಂತೋಷ ಪಡೋಷ್ಟರಲ್ಲೇ ಹೀಗೆ ನಡೀತು. ಏನ್ ಮಾಡೋದು, ಯಾವ ಕ್ಷಣದಲ್ಲಿ ಏನ್ ನಡೆಯುತ್ತೆ ಅಂತ ಊಹಿಸೋದಕ್ಕಾಗತ್ತಾ? ಸರಿ, ನೀನು ಹೋಗಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ. ಹೋಗು. ದೇವರ ಮೇಲೆ ಭಾರ ಹಾಕು, ಎಲ್ಲ ಒಳ್ಳೇದೇ ಆಗತ್ತೆ. ಅಮ್ಮ ಕ್ಷೇಮವಾಗಿ ಹೊರಗಡೆ ಬರ್ತಾಳೆ. ನಮ್ಮಮ್ಮ ಎಲ್ಲರ ಥರ ಅಮ್ಮ ಅಲ್ಲ. ನಾನು ಏನೇ ಮಾಡಿದ್ರು ಎಲ್ಲನೂ ಸಹಿಸ್ಕೊಂಡ್ಲು. ನಮ್ಮಮ್ಮ ಹೇಳ್ದಾಗೆ ನಾನು ಶ್ರೀಕರ್ ಅವ್ರಿಗೋಸ್ಕರ ನನ್ನ ರೂಮ್ ಒಳಗಡೆ 15 ವರ್ಷ ನರಕ ಅನುಭವಿಸ್ತಿದ್ರೆ ನಮ್ಮಮ್ಮ ಹೊರಗಡೆ ಅಷ್ಟೇ ನರಕ ಅನುಭವಿಸಿದಾಳೆ. ಮತ್ತೊಂದು ಮದುವೆ ಮಾಡ್ಕೊಂತ ಭಯ ಪಡಿಸಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಲಿಲ್ಲ, ಬಲವಂತದಿಂದ ಮತ್ತೊಂದು ಮದುವೆ ಮಾಡೋದಕ್ಕೆ ಸಿದ್ಧ ಪಡಲಿಲ್ಲ. ಮಗಳು ಇಷ್ಟಪಟ್ಟವನ್ಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡ್ಲು. ನನಗೋಸ್ಕರ ಎಷ್ಟು ಮಾಡಬೇಕು ಅದಕ್ಕಿಂತ ಜಾಸ್ತಿನೇ ಮಾಡಿದ್ಲು. ನಮ್ಮಮ್ಮನಂತ ಅಮ್ಮ ಯಾರಿಗೂ ಇರಲ್ಲ ಅಂತ ನಾನು ಗರ್ವದಿಂದ ಹೇಳ್ಕೋಬಲ್ಲೆ. ಅಂತ ಅಮ್ಮನ್ನ ಈ ಪರಿಸ್ಥಿತಿಲಿ ನೋಡೋದಕ್ಕಾಗ್ತಿಲ್ಲ. ಇವಾಗ ನಮ್ಮಮ್ಮಗೆ ಏನಾದ್ರೂ ಆಯ್ತು ಅಂದ್ರೆ ನಾನು ಬದುಕಿರೋದಿಲ್ಲ. ಅಮ್ಮನ ಬೆಲೆ, ಅಮ್ಮನ್ ಕಳ್ಕೊಂಡಿರೋ ಅಂತ ನನ್ನಂತವ್ರಿಗೆ ಮಾತ್ರ ಗೊತ್ತಾಗತ್ತೆ. ಈ ಲೋಕದಲ್ಲಿ ನಮಗೆ ಯಾರಿದ್ರೂ ಇಲ್ಲದೆ ಇದ್ರೂ ಅಮ್ಮ ಇದ್ರೆ ಈ ಲೋಕನೇ ಜಯಿಸ್ಬೋದು. ಅಮ್ಮಂಗೇನೂ ಆಗಲ್ಲ, ನೀನ್ ಭಯ ಪಡಬೇಡ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಡಾಕ್ಟರ್ ನಿಮ್ಮನ್ನ ಬರಕ್ಕೆ ಹೇಳ್ತಿದ್ದಾರೆ. ಅಮ್ಮ 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 ಅದಕ್ಕೆ ಕರೆಸ್ದೆ. ಇಲ್ಲ ಅಂದರೆ ಇಂಥ ಕಂಡೀಷನಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ. ನಿಮ್ಮ ಅಮ್ಮನ ಹತ್ರ ಮಾತಾಡಿ ತಕ್ಷಣ ಹೊರಗಡೆ ಬಂದ್ಬಿಡಿ. ಅಮ್ಮ 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 ಅಲ್ಲಿಗೆ
ಅವನಿ ಶ್ರೀಕರಿ ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದ್ರು ಅಮ್ಮ. ಅಷ್ಟಕ್ಕೂ ಏನ್ ನಡೀತು? ಯಾಕೆ ನಿಮಗೆ ಇಂಥ ಪರಿಸ್ಥಿತಿ ಬಂತು? ಆ ಲೇಖೆಯನ್ನ ಕೇಳ್ತಿದ್ರೆ ಹೇಳ್ತಾ ಇಲ್ಲ. ನೀವು ಮದುವೆ ಮಂಟಪದಿಂದ ಕೋಪದಿಂದ ಹೊರಟಾಗ ಮನೆಗೆ ಹೋದ್ರೇನೋ ಅಂತ ಅನ್ಕೊಂಡ್ವಿ. ಮತ್ತೆ ಗನ್ ಫೈರ್ ಹೇಗೆ ನಡೀತು? ನನ್ನ ಮಗಳಿಗೆ ಸಿಗದೆ ಇರೋ ನಿನ್ನ ಅವನಿಗೆ ಕೂಡ ಸಿಗದೆ ಇರೋ ಹಾಗೆ ಮಾಡಬೇಕು ಅಂತ ನಿನ್ನ ಸಾಯಿಸೋದಕ್ಕೆ ಗನ್ನು ತಗೊಂಡು ಹೊರಟಿದ್ದೆ. ಹದಿನೈದು ವರ್ಷದಿಂದ ನಿನಗೋಸ್ಕರ ಹುಚ್ಚಿಯಾಗಿ ಕಾದಿದ್ದ ನನ್ನ ಮಗಳು ಕೊನೆ ನಿಮಿಷದಲ್ಲಿ ನಿನ್ನನ್ನು ಬೇಡ ಅಂದಿದ್ದು ನನಗಿಷ್ಟ ಆಗಲಿಲ್ಲ. ಅದಕ್ಕೆ ನಿನ್ನನ್ನು ಸಾಯಿಸ್ಬೇಕು ಅಂತ ಹೊರಟಿದ್ದೆ. ಅಮ್ಮ ಅಮ್ಮ ಬಿಡು ಅಲೇಖ್ಯ. ಬೇಡಮ್ಮ. ಅಮ್ಮ ಅಮ್ಮ ಅವನಿ ಅಕ್ಕನ ಅರಿಶಿನ ಕುಂಕುಮ ಅಳಿಸೋಗುತ್ತೆ. ಹೋಗ್ಲಿ, ನನಗದು ಬೇಕಾಗಿಲ್ಲ. ಇಲ್ಲಿ ನನ್ನ ಮಗಳ ಜೀವನ ಹಾಳಾಗೋಗ್ತಿದ್ಯಲ್ಲ, ಬಿಡು ನನ್ನ. ಶ್ರೀಕರ್ ಬದುಕ್ಬೇಕು, ಅವನು ಸಾಯ್ಬೇಕು. ನಾನ್ ಸಾಯೋಗ್ ಬಿಡಲ್ಲ, ನಾನು ಬದುಕಕ್ ಬಿಡಲ್ಲ. ಅಮ್ಮ ಅವ್ರ ಪ್ರಾಣಕ್ಕೆ ನನ್ನ ಪ್ರಾಣನ ಅಡ್ಡ ಕೊಡ್ತೀನಿ. ಯಾಕಂದ್ರೆ ಅವನಿ ಅಕ್ಕ ತಾಳಿನ ತೆಗೆದ್ರೆ ಅವ್ರಿಗೆ ಪ್ರಾಣ ಅಪಾಯ ಅಂತಾನೆ ಅಲ್ವಾ ನಾನ್ ಸುಮ್ನೆ ಆಗಿದ್ದು. ನೀನ್ ಅವ್ರನ್ನ ಸಾಯಿಸ್ತೀನಿ ಅಂದ್ರೆ ನಾನ್ ಹೇಗ್ ಸುಮ್ನೆ ಇರ್ತೀನಿ? ಅವರು ಬೇರೆ ಆಗ್ಬೇಕು. ಅಮ್ಮ ಅಮ್ಮ ಒಟ್ಟಿಗೆ ಇರ್ಬೇಕು, ಅವ್ರು ಬದುಕ್ಬೇಕು. ಅಕ್ಕ ಸೌಭಾಗ್ಯವತಿಯಾಗಿ 100 ಕಾಲ ಬದುಕ್ಬೇಕು. ಇರ್ಬಾರ್ದು. ಅವನ್ನ ಸಾಯಿಸ್ತೀನಿ. ಅಮ್ಮ ಪ್ಲೀಸ್ ಅಮ್ಮ ಬಿಡು. ಅಮ್ಮ ಅಲೇಖ್ಯ ಬಿಡು. ನಿನ್ನ ಗಂಡನ್ನ ನಿನಗೆ ಬಿಟ್ಕೊಟ್ಟಿದ್ದು ಅಲ್ಲದೆ ನಿನ್ನ ಗಂಡನ್ನ ಕಾಪಾಡೋಕ್ಕೋಸ್ಕರ ತಾಯಿಗೆ ಅಡ್ಡಿ ಮಾಡಿಬಿಟ್ಲು. ನೀನು ನನ್ನ ಮಗಳಿಗೋಸ್ಕರ ಮಾಡಬೇಕು ಅಂದ್ಕೊಂಡು ತ್ಯಾಗಕ್ಕಿಂತ ನನ್ನ ಮಗಳೇ ನಿನಗೋಸ್ಕರ ದೊಡ್ಡ ತ್ಯಾಗ ಮಾಡಿದ್ಲು. ನನ್ನ ಮಗಳು ಒಳ್ಳೆಯವಳಾಗಿ ಬದಲಾಗ್ಬಿಟ್ಲು. ನನಗೆ ಮಾತ್ರ ದ್ವೇಷ ಉಳಿದ್ಬಿಡ್ತು. ಅದಕ್ಕೆ ಇಂಥ ಶಿಕ್ಷೆ ಸಿಕ್ತು. ಇನ್ನು ನಾನು ಬದುಕಲ್ಲ ಅಂತ ನನಗೆ ಅರ್ಥ ಆಗೋಯ್ತು. ನನ್ನ ಮಗಳಿಗೆ ಅನ್ಯಾಯ ಮಾಡಿ ಹೊರಟೋಗ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿದೆ. ಹಾಗೆ ಮಾತಾಡಬೇಡ ಅಮ್ಮ. ಅಮ್ಮ ನಿಮ್ಗೇನೂ ಆಗಲ್ಲ, ನಿಮ್ಮನ್ನು ನಾವು ಬದುಕಿಸ್ಕೋತೀವಿ. ಅಷ್ಟು ನಂಬಿಕೆ ನನಗಿಲ್ಲ.